ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು KZAD ಚಲನನ್ನು ಆನ್ಲೈನಲ್ಲಿ ಯಾವ ರೀತಿಯಲ್ಲಿ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟ್ ಗೂಗಲ್ ಸರ್ಚ್ ಇಂಜಿನಲ್ಲಿ ನಾವು KZAD ಚಲನ್ ಆನ್ಲೈನ್ ಅಂತ ಹೇಳಿದೆ ನೋಡಿ. ಇದನ್ನು KZAD ಚಲನ್ ಆನ್ಲೈನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಇದನ್ನು ಟು ಜನರೇಟ್ ಚಲನ್ ಖಜಾನೆ ಟು ಕರ್ನಾಟಕ ಸರ್ಕಾರ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಮಾಡಿದ ನಂತರ ಈ ರೀತಿಯಾದಂಥ ಒಂದು ಮುಖಪುಟ ಓಪನ್ ಆಗುತ್ತೆ. ಇದರಲ್ಲಿ ಡೇಟ್ ಆಫ್ ಚಲನ್ ಆಟೋಮೆಟಿಕ್ ಆಗಿ ಜನರೇಟ್ ಆಗಿದೆ. ಇದು ನಂತರ ಸಂದಾಯದಾರ ವಿವರಗಳು, ಫಸ್ಟ್ ಹೆಸರು, ಫಸ್ಟ್ ನೇಮ್ ಬರಿಬೇಕು. ಇದನ್ನು ನಾನು ಫಸ್ಟ್ ನೇಮ್ ಬರೀತೀನಿ. ನೆಕ್ಸ್ಟ್ ಮಿಡಲ್ ನೇಮ್ ಎಂಟರ್ ಮಾಡೋಣ. ನಂತರ ಕೊನೆ ಹೆಸರು ಲಾಸ್ಟ್ ನೇಮ್ ಎಂಟರ್ ಮಾಡ್ತೀನಿ. ನಂತರ ಇಮೇಲ್ ಅಡ್ರೆಸ್, ಇದರಲ್ಲಿ ಇಮೇಲ್ ಅಡ್ರೆಸ್ ಇದೆ, ಇಮೇಲ್ ಅಡ್ರೆಸ್ ಎಂಟರ್ ಮಾಡೋಣ. ನಂತರ ಬರೋದು ಅಡ್ರೆಸ್, ಇದರಲ್ಲಿ ವಿಳಾಸ ಎಂಟರ್ ಮಾಡೋಣ. ಇದಕ್ಕೆ ನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇದರಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಬರೋದು ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಅಂತ ಹೇಳಿ, ಇದನ್ನು ಭಾಳ ಕೇರ್ಫುಲ್ ಆಗಿ ನೋಡಬೇಕು. ಡಿಪಾರ್ಟ್ಮೆಂಟ್ ಅಂತಂದ್ರೆ ನಾವು ಇದರಲ್ಲಿ ನಾವು ಸ್ಕೂಲ್ ಇದೆ ಅಂತ, ಗೌರ್ಮೆಂಟ್ ಸ್ಕೂಲ್ ಇದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂತ ಎಂಟ್ರಿ ಮಾಡ್ತಾ ಇದ್ದಾರೆ ಇದರಲ್ಲಿ. ಅದಕ್ಕೆ ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ಇದನ್ನು ಡಿಪಾರ್ಟ್ಮೆಂಟ್ ಡೀಟೇಲ್ಸ್, ಯಾಕಂದ್ರೆ ನಾವು ಯಾವ ಡಿಪಾರ್ಟ್ಮೆಂಟ್ಗೆ ಚಲನನ್ನು ಸಲ್ಲಿಸ್ತಾ ಇದ್ದೀವಿ ಅದು ಇದರ ಉದ್ದೇಶ. ಆ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಅಂತಂದರೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ಎಂಟ್ರ್ ಮಾಡ್ಕೊಳ್ಬಾರ್ದು. ಅದನ್ನು ಇಲಾಖೆಯ ವಿವರಗಳು, ಡಿಪಾರ್ಟ್ಮೆಂಟ್ ಡಿಟೇಲ್, ಇದನ್ನು ಫಸ್ಟ್ ವರ್ಗ ಗೌರ್ಮೆಂಟ್. ನೆಕ್ಸ್ಟ್ ಬರೋದು ನಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ಇಲಾಖೆ ಡಿಪಾರ್ಟ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಗವರ್ನಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ DDO ಆಫೀಸ್, ಡಿಸ್ಟಿಕ್ ಇನ್ಶೂರೆನ್ಸ್ ಆಫೀಸ್ ನಮ್ಮ ಗುಲ್ಬರ್ಗ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. DDO ಕೋಡ್ ಆಟೋಮೆಟಿಕ್ ಆಗಿ ಜನರೇಟ್ ಆಗಿದೆ. ಇಲ್ಲಿ ಉದ್ದೇಶದ ವಿವರಗಳು, ಪರ್ಪೋಸ್ ಡೀಟೇಲ್ಸ್, ಉದ್ದೇಶ ಏನಿದೆ ಇದನ್ನು ನಮ್ಮ ಉದ್ದೇಶ ಇದ್ದದ್ದು KZADಯನ್ನು ಹಣವನ್ನು ಸಲ್ಲಿಸ್ತಾ ಇದ್ದೀವಿ, ಅಂದರೆ KZAD ಚಲನನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂಥೇಳಿ. ಆಮೇಲೆ ಸಬ್ ಪರ್ಪೋಸ್ ನೇಮ್, ಇದರಲ್ಲಿ ಎರಡು ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ನಾವು, KZAD ಸಬ್ಸಿಕ್ವೆಂಟ್ ಪ್ರೀಮಿಯಂ ಅಥವಾ ಇನಿಷಿಯಲ್ ಡಿಪಾಸಿಟ್ ಅಂಥೇಳಿ. ಇನಿಷಿಯಲ್ ಡಿಪಾಸಿಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಬೇಕಾಗಿರುವಂಥ ಎಷ್ಟು ಮೊತ್ತವನ್ನು ಎಂಟರ್ ಮಾಡ್ಕೊಳ್ತೀವಿ. ಇಷ್ಟು ಮಾಡಿದ ನಂತರ ಇಲ್ಲಿ ಆ್ಯಡ್ ಅಂತಿದೆ, ಸೇರಿಸು, ಇದನ್ನು ಆ್ಯಡ್ ಮಾಡ್ಕೊಳ್ಳೋದು. ಇಷ್ಟು ಆ್ಯಡ್ ಆದ ನಂತರ ಒಟ್ಟು ಮೊತ್ತ 2500. ಪಾವತಿ ವಿಧಗಳು, ಇಲ್ಲಿ 3 ರೀತಿಯಾದಂಥ ಪಾವತಿ ವಿಧಗಳು ಇದೆ. ಕ್ಯಾಶ್, ಚೆಕ್, ಡ್ರಾಫ್ಟ್, ಪೇಮೆಂಟ್. ನಾವು ತಗೊಳ್ತೀವಿ ಇದರಲ್ಲಿ ಕ್ಯಾಶ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೋಡ್ ಆಫ್ ಪೇಮೆಂಟ್. ನೆಕ್ಸ್ಟ್ ಇಲ್ಲಿ ಬರೋದು ಸಂದಾಯ ಮಾಡುವ ಬ್ಯಾಂಕ್, ಯಾವ ಬ್ಯಾಂಕ್ನಲ್ಲಿ ಸಂದಾಯ ಮಾಡ್ತೀವಿ ನಾವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಆದ ನಂತರ ಇಲ್ಲಿ ಸಲ್ಲಿಸು, ಸಬ್ಮಿಟ್ ಅಂಥೇಳಿ ಬರುತ್ತೆ. ಇದನ್ನು ಸಬ್ಮಿಟ್ ಅಥವಾ ಏನಾದರೂ ಎಡಿಟ್ ಮಾಡಬೇಕಾಯಿತು ಅಂತಂದರೆ ಮತ್ತೆ ನಾವು ರೀಸೆಟ್ ಅಂತೇಳಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಮಗೆ. ಈಗ ಬೇಕಾಗಿದ್ದು ನಮಗೆ ಎಲ್ಲನೂ ಕರೆಕ್ಟಾಗಿದೆ. ಎಲ್ಲನೂ ಕರೆಕ್ಟಾಗಿದೆ ಅಂತಂದರೆ ಇದರಲ್ಲಿ ಸಬ್ಮಿಟ್ ಅಂದ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಬ್ಮಿಟ್, ಸಲ್ಲಿಸು. ಇದು ನಮ್ಮ ಚಲನ್, ಇದು ನಮ್ಮ ಡಿಟೇಲ್ ಇದರಲ್ಲಿ ಬರುತ್ತೆ ಈ ಚಲನ್. ನಂತರ ಏನು ಮಾಡಬೇಕಂತಂದ್ರೆ ಇದನ್ನು ಕನ್ಫರ್ಮ್ ಮಾಡಬೇಕಾಯಿತು ಅಂತಂದರೆ ಈ ಅಕ್ಷರಗಳು ಅಲ್ಫಾ ನ್ಯೂಮರಿಕಲ್ನ ಎಂಟರ್ ಮಾಡಬೇಕು. ಇದನ್ನು ಇಷ್ಟಾದ ನಂತರ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಕನ್ಫರ್ಮ್ ಅಂಥೇಳಿ ಆ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಈ ರೀತಿಯಾದಂಥ ಒಂದು ಚಲನ್ ಸೃಷ್ಟಿಯಾಗಿದೆ. ಚಲನ್ ಸಂಖ್ಯೆ ಅಂದ್ರೆ ಚಲನ್ ಈಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಆ ಚಲನ್ನ ರೆಫರೆನ್ಸ್ ನಂಬರ್ನೂ ಬಂದಿದೆ.
ಇದನ್ನು ನಾವು ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ಮಾಡಿದ ನಂತರ ನಾವು ಬೇಕಾಗಿರುವಂಥ ಒಂದು ಚಲನ್ ಸೃಷ್ಟಿಯಾಗುತ್ತೆ ಇದರಲ್ಲಿ. ಇದನ್ನೇನು ಮಾಡ್ಕೊಳ್ಳೋದು ಅಂತಂದ್ರೆ ಪ್ರಿಂಟ್ ಅಂತ ಹೇಳಿ ತಗೊಳ್ಳೋದು. ಪ್ರಿಂಟ್ ಒಂದು ಬ್ಯಾಂಕ್ ಕಾಪಿ ಅಂತ ಹೇಳಿ ಬರುತ್ತೆ, ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ. ಇದನ್ನು ನಾವು ಪ್ರಿಂಟ್ ಅಂತ ಹೇಳಿ ತಗೊಳ್ತೀವಿ. ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತ ಹೇಳಿ ತಗೊಳ್ತೀವಿ. ಇದನ್ನು ಇಷ್ಟು ಮಾಹಿತಿಯನ್ನು ತಗೊಂಡೇನೆ ಅಂತಂದ್ರೆ ಈ ಚಲನನ್ನು ನಾವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿನಲ್ಲಿ ನಾವು ಹಣವನ್ನು ಪಾವತಿಸಬೇಕು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.